ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಜನಪರ ಬಜೆಟ್ ಬಗ್ಗೆ ಬಿಜೆಪಿ ಆಕ್ಷೇಪಣೆಗೆ ಬೇಳೂರು ಗರಂ. ಹಲಾಲ್ ಬಜೆಟ್ ಅನ್ನೋರು ಹಲಾಲ್ ಕೋರರು ಎಂದು ಆಕ್ರೋಶ. ವಿಜಯೇಂದ್ರ ಇನ್ನೂ ಬಚ್ಚ. ಯಡಿಯೂರಪ್ಪ ಕೆಜಿಪಿ ಕಟ್ಟಿದಾಗ ಅಲ್ಪಸಂಖ್ಯಾತರಿಗೆ ನೀಡಿದ ಭರವಸೆ ನೆನಪು ಮಾಡಿಕೊಟ್ಟ ಬೇಳೂರು. ಒಟ್ಟು ಬಜೆಟ್ನ 1% ನೀಡಿದ್ದು ತಪ್ಪಲ್ಲ ಎಂದ ಶಾಸಕರು. ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗಿದೆ ಎಂದ ಶಾಸಕ ಬೇಳೂರು. ಇಕ್ಕೇರಿ ಅಘೋರೇಶ್ವರ ದೇವರ ಮಹಾಸಿಂಧನ ರಥೋತ್ಸವ ರಥ ಎಳೆಯಲು ಸಾಕ್ಷಿಯಾದ ಸಾವಿರಾರು ಭಕ್ತರು. ಈಗ ಸುದ್ದಿಯ ವಿವರ. ಕೆಜಿಪಿ ಕಟ್ಟಿದಾಗ ಯಡಿಯೂರಪ್ಪ ಅಲ್ಪಸಂಖ್ಯಾತರಿಗೆ ಹೆಚ್ಚು ಅನುದಾನ ಕೊಡುತ್ತೇನೆ ಎಂದು ಘೋಷಣೆ ಮಾಡಿರಲಿಲ್ಲವೇ? ಇದೀಗ ಬಜೆಟ್ನ 1% ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ ಬಿಜೆಪಿ ಅವರು ಹಲಾಲ್ ಬಕೆಟ್ ಎಂದು ಟೀಕಿಸುವುದು ಖಂಡನೀಯ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಗರ ತಾಲೂಕಿನ ಬೆಳಂದೂರು ಚನ್ನಾಪುರ ಗ್ರಾಮದ ಸಂಪರ್ಕ ರಸ್ತೆ ಕಾಮಗಾರಿಗೆ ಶನಿವಾರ ರಾತ್ರಿ ಶಂಕುಸ್ಥಾಪನೆ ನೆರವೇರಿಸಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಕೆಲವೊಂದು ತಿಂಗಳಿಂದ ಶುರು ಮಾಡಿದ್ದೀವಿ ನಾವೀಗ. ಇಡೀ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಮೂಲ ಸೌಕರ್ಯ ಕೊಡುವ ರೀತಿಯಲ್ಲಿ ಈಗಾಗಲೇ ಯಾವ ರಸ್ತೆಗಳು ಹಿಂದೆ ಆಗಲಿಲ್ಲ ಅವೆಲ್ಲವೂ ಒಂದೊಂದು ಪಂಚಾಯತ್ಗೆ 1 ಕೋಟಿ, 1.5 ಕೋಟಿ, 2 ಕೋಟಿವರೆಗೂ ಇವಾಗಲೇ ಎಲ್ಲ ರಸ್ತೆಗಳಿಗೆ ಸಂಪರ್ಕ ರಸ್ತೆಗಳನ್ನು ಕೊಡ್ತಾಯಿದ್ದೀವಿ. ಟಾರಿಂದ ಹಿಡಿದು ಜಲ್ಲಿಯಿಂದ ಹಿಡಿದು ಮತ್ತು ಸಂಪರ್ಕ ರಸ್ತೆಗಳನ್ನು ಈಗಾಗಲೇ ನಾವು ಎಲ್ಲ ಕಡೆ ಕೊಟ್ಟಿದ್ದೀವಿ. ಯಾವ ಪಂಚಾಯತ್ಗೂ ನಾವು ಬಿಟ್ಟಿಲ್ಲ ಈಗ ಅಂದರೆ ಆ ಥರ. ಇವತ್ತು ಅಮೌಂಟ್ ಇವಾಗ ಏನು ಗ್ಯಾರಂಟಿಯಿಂದ ಅಮೌಂಟ್ ಇಲ್ಲ ಅಂತ ಏನು ಹೇಳ್ತಿದ್ರು ಅದೆಲ್ಲ ಶುದ್ಧ ಸುಳ್ಳು. ನಮ್ಮ ಆಡಳಿತದಲ್ಲಿ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಇಡೀ ಪಂಚಾಯತಿಯ ಹೊಸನಗರ, ಸಾಗರದ ಎಲ್ಲ ಭಾಗದಲ್ಲೂ ಸಹ ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದ್ದೀನಿ ಮತ್ತು ರಸ್ತೆ ಕೆಲಸನೂ ಶುರುವಾಗಿದೆ ಈಗ. ಅದರ ಜೊತೆಗೆ ನಮ್ಮ ಅಗಲೀಕರಣ ರಸ್ತೆಗಳನ್ನು ಈಗಾಗಲೇ ಶುರು ಮಾಡಿದ್ವಿ. ಪೇಟೆಯಲ್ಲಿ ಇಲ್ಲಿರ್ಬೋದು, ಹೊಸನಗರ ಇರ್ಬೋದು, ಇಲ್ಲಿ ರಿಪ್ಪನ್ಪೇಟೆ ಇರ್ಬೋದು. ಈಗಾಗಲೇ ನೋಡಿ, ರಿಪ್ಪನ್ಪೇಟೆ ನಮ್ಮ ಎಡಹಳ್ಳಿಯಿಂದ ರಿಪ್ಪನ್ಪೇಟೆ ಸಂಪರ್ಕಕ್ಕೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಎಡಹಳ್ಳಿ ಸರ್ಕಲಿಂದ ರಿಪ್ಪನ್ಪೇಟೆ ಎಂಟ್ರೆನ್ಸ್ವರೆಗೆ 20 ಕೋಟಿ ಬಿಡುಗಡೆ ಮಾಡಿದ್ವಿ. ರಿಪ್ಪನ್ಪೇಟೆಗೆ 5.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಮತ್ತು ಸರ್ಕಲ್ ಅಭಿವೃದ್ಧಿ ಮಾಡೋಕ್ಕೂ ಸಹ 1,60,00,000 ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಅಂದರೆ ಮಾದರಿಯ ಸರ್ಕಲ್ ಮಾಡಬೇಕನ್ನೋ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗಾಗಿ ಸಾಗರದ್ದು ಅಷ್ಟೇ, ಇಲ್ಲಿ ಎಲ್ಲ ಸರ್ಕಲ್ಗಳನ್ನು ಈಗ ಶಿವಪ್ಪ ನಾಯಕ ಸರ್ಕಲ್ ಈಗ ಹೇಳಿದ್ದೀನಲ್ಲ, ಅಲ್ಲಿ ಶಿವಪ್ಪ ನಾಯಕ ಪುತ್ಥಳಿ, ಇವರು ರಾಣಿ ಚೆನ್ನಮ್ಮನ ಪುತ್ಥಳಿ ಇಡಬೇಕು ಎಲ್ಲಿ ಗಂಧಿ ರಸ್ತೆಯಲ್ಲಿ, ಅದಕ್ಕೂ ಒಂದು ರೆಡಿ ಮಾಡ್ತಾಯಿದ್ದೀನಿ. ಈಗಾಗಲೇ ಒಳ್ಳೆಯ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. 5.5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ, ಅಲ್ಲೂ ಸಹ ಮಾಡ್ತಾಯಿದ್ದೀವಿ. ಈಗ ಆಮೇಲೆ ನಮಗೆ ಫ್ಲಡ್ಡಿಂದಲೂ ಸಹ ಸ್ವಲ್ಪ ದುಡ್ಡು ಬಂದಿದೆ. ಈ ಸರಿ 10 ಕೋಟಿ ರೂಪಾಯಿ ಬಂದಿದೆ. ಎಲ್ಲೆಲ್ಲಿ ಕೊಚ್ಕೊಂಡು ಹೋಗಿದೆ, ಎಲ್ಲೆಲ್ಲಿ ಸೇತುವೆ ಮುರಿದು ಹೋಗಿದೆ, ಅವೆಲ್ಲವಕ್ಕೂ ಈಗಾಗಲೇ ನಾವು ಅದಕ್ಕೆ ಸಂಪರ್ಕ ರಸ್ತೆಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತಿನ ಹೊಸ ಬಡ್ಜೆಟ್ಟು ಗ್ರಾಮೀಣ ಭಾಗದ ಮತ್ತು ಎಲ್ಲ ಜಾತಿ ವರ್ಗದವರಿಗೆ ಸಮಾನತೆ ಕೊಟ್ಟಿರುವಂಥ ಒಂದು ಒಳ್ಳೆಯ ಬಡ್ಜೆಟನ್ನು ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. 3,71,000 ಕೋಟಿ ಹಿಂದಿನ ಸಾರಿ ಕೊಟ್ಟರೆ, ಈ ಸರಿ 4,09,500 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇವತ್ತು ಆಗಿದೆ, ಇದು ಮಾಡಿದ್ದಾರೆ. ನಿಜವಾಗಲೂ ಭಾಳ ಖುಷಿ ತರುವಂಥ ಬಡ್ಜೆಟ್ ಆಗಿದೆ. ಇವತ್ತು ರೈತರಿಗಂತೂ ಅದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ, ಹಾಸ್ಟೆಲ್ಗಳಿಗೆ ಮತ್ತು ಆರೋಗ್ಯ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಇದು ಭಾಳ ಪ್ರಮುಖ ಘಟ್ಟ ಆಗಿದೆ. ಆಮೇಲೆ ನಮ್ಮ ಸಾಗರ ತಾಲೂಕಿಗೆ ಎಲೆಚುಕ್ಕೆ ರೋಗಕ್ಕೆ 64 ಕೋಟಿ ಕೊಟ್ಟಿದ್ದಾರೆ. ಎಲೆಚುಕ್ಕೆ ರೋಗಕ್ಕೆ 64 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಇದ್ರ ಮಾಪನಗಳಿರಲಿಲ್ಲ, ಎಂಥವು ಮಳೆ ಮಾಪನಗಳು, ಅದಕ್ಕೆಲ್ಲವಕ್ಕೂ ಕೊಡಬೇಕು ಅನ್ನೋದನ್ನ ಅದಕ್ಕೂ ಸಹ ಈಗಾಗಲೇ ಹೊಸ ಮಾಪನಗಳಿಗೆ ಇದು ಮಾಡಬೇಕಂತಾಗಿದೆ. ಅದ್ರ ಜೊತೆ ಸೆಟ್ಲೈಟ್ ಮೂಲಕ ಯಾವುದಾದ್ರು ಬೆಳೆ ಇದಾದರೆ ಸೆಟ್ಲೈಟ್ ಮೂಲಕನೇ ನೀವು ತೆಗೆದುಕೊಳ್ಬೇಕು ಅನ್ನೋದನ್ನು ಸಹ ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡಿದ್ದಾರೆ. ಮಣ್ಣು ಪರೀಕ್ಷೆಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಕೃಷಿಗಳಿಗೆ ಯಾವುದೇ ಸೌಕರ್ಯಗಳು ಕೊಡೋದಿದ್ರೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನ ಈಗಾಗಲೇ ಕೊಟ್ಟಿದ್ದಾರೆ. ನಿಜವಾಗಲೂ ಖುಷಿಯಾಗುತ್ತೆ. ಇವತ್ತು BJP ಅವರು ಬಡ್ಕೋತಾ ಇದ್ದಾರೆ, ಹಲಾಲ್ ಬಡ್ಜೆಟ್ ಅಂತ. ನಾಚಿಕೆ ಆಗಬೇಕು ಇವರಿಗೆ. ದೇಶದ ಇವತ್ತು ರಾಜ್ಯದಲ್ಲಿ 23% ಮುಸ್ಲಿಮ್ಸ್ ಇದ್ದಾರೆ. ಅವ್ರಿಗೆ 1% ನಾವು ಕೊಟ್ಟಿರೋದು, ಒಂದೇ 1%, 4,500 ಕೋಟಿ ಕೊಟ್ಟಿದ್ದೀವಿ. ಇದು ಕೊಡಬಾರ್ದಾ? ಇವರು ಹಲಾಲ್ ಕೋಲ್ರು, ಇವರು ದೇಶ ಹಾಳು ಮಾಡೋಕ್ಕೆ ಕೊಟ್ಟಿರೋದು ಈ BJPಯ ನೀಚರು ಇವರೆಲ್ಲ. ಅದೇ ಸಮಾನತೆ ಕೊಡಬೇಕಲ್ಲ. ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಬೇಡವಾ?
ಅವರಿಗೂ ನಾವು ಕೊಡಬೇಕಾಗುತ್ತೆ. ಅವ್ರು ಕೊಡೋದಾದ್ರೆ ನಾವು ಕೊಡಲೇಬೇಕಾಗುತ್ತೆ. ಯಾವ ಇದು ಹಲಾಲು ಅಂತ ಹೇಳಿದ್ರೆ 99% ಬೇರೆ ಜಾತಿ ಎಲ್ಲರಿಗೂ ಕೊಟ್ಟಿದ್ದೀವಿ. 1% ಮುಸ್ಲಿಮಿಗೆ ಕೊಟ್ಟರೆ ಇದು ಹಲಾಲ್ ಬಡ್ಜೆಟಾ? ಇವರು ಹಲಾಲ್ ಕೋರ್ರು ಇವರಲ್ಲ. ಇವ್ರಿಗೆ ನಾಚಿಕೆ ಬಗ್ಗೆ ಇವರಿಗೆ ಏನಾಗಿದೆ ಅಂದರೆ ಮುಸ್ಲಿಮರಿಗೆ ಕೊಟ್ಟರೆ ಹಿಂದೂಗಳೆಲ್ಲ ವಿರೋಧ ಆಗ್ತಾರೆ ಅಂತ ಬಿಂಬಿಸ್ಕೊಳ್ಳೋಕೆ ಮಾತ್ರ ಕೊಟ್ಟಿದ್ದೀರಿ. ಹರ್ಷ ಕೇಸ್ ಎತ್ಕೊ ಬಂದ್ರಿ, ಮತ್ತು ಪ್ರವೀಣ್ ಹತ್ಯೆ ಕೇಸ್ ಎತ್ಕೊ ಬಂದ್ರಿ. ಯಾವುದು ನಿಮ್ಮದು ಬೇಳೆ ಬೇಯಿಲ್ಲ. ಈ ಸರಿ ರಾಜ್ಯದ ಜನ ಹೈಯೆಸ್ಟ್ ನಮ್ಗೆ ಓಟ್ ಕೊಟ್ಟು ಗೆಲ್ಸಿದ್ದಾರೆ. ಮುಂದೂ ಅದೇ ಮಾಡ್ತಾರೆ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇವೆಲ್ಲಕ್ಕೂ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಹಲಾಲ್ ಕೋರ್ರು ಇವರು, ನಾವಲ್ಲ. ಅದರಿಂದ ಉತ್ತಮ ಬಡ್ಜೆಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ನಿಜವಾಗ್ಲೂ ಖುಷಿಯಾಗುತ್ತೆ. ಮಕ್ಕಳು KGP ಕಟ್ಟಿದಾಗ ಮುಸ್ಲಿಂ ಟೊಪ್ಪಿ ಹಾಕಿ ಕತ್ತಿ ಹಿಡ್ಕೊಂಡು ಎಲ್ಲರ ಮನೆಗೂ ಮುಸ್ಲಿಮ್ಸು ನಮ್ಮ ಬಾಯಿಗಳು ಅಂತಿದ್ರು, ಓಟ್ ಕೊಡಿ ನಮಗೆ ಹಾಕ್ಕೊಡಿ ಅಂತ ಹೇಳಿ ಅವಾಗ ಬೆನ್ನೆತ್ತಿದ್ರು. ಆವಾಗ ಇವರಿಗೆ ಹಲಾಲ್ ಅಂತ ಗೊತ್ತಾಗಿಲ್ಲ ನಮ್ಮ ಪಾಪ. ನಾಚಿಕೆ ಆಗ್ಬೇಕು ಅವನು ವಿಜಯೇಂದ್ರನ. ಅವನು ಬಚ್ಚ, ಏನೇನೋ ಮಾತಾಡ್ತಾನೆ. ಅವನು ಅದೇ ಹೇಳ್ದಲ್ಲ, ಅವ್ರ ಪಕ್ಷದಲ್ಲೇ ಅವನಿಗೆ ಇದಿಲ್ಲ. ಈಗ ನಮ್ಮ ಹತ್ರ ಮಾತಾಡ್ತಾನೆ. ಮುಸ್ಲಿಮ್ಸ್ ಏನವರು ಈ ದೇಶದ ಪ್ರಜೆಗಳಲ್ಲಲ್ರಿ. 23% ಇರುವಂಥ ಮುಸ್ಲಿಮ್ಸ್ ಈ ರಾಜ್ಯದಲ್ಲಿದ್ದಾರೆ. ಅವ್ರಿಗೆ 1% ಕೊಟ್ಟಿದ್ರೆ ತಪ್ಪ? ನಮ್ಮ ಇಷ್ಟ ರೀ, ನಮ್ಮ ಬಡ್ಜೆಟ್ಟು ಇದು ನಾವು ಕೊಡ್ತೀವಿ. ನಿನಗೆ ಯೋಗ್ಯತೆ ಇಲ್ಲ ಅಂದರೆ ಮುಚ್ಚಿಕೊಂಡು ಕೂತ್ಕೊಂಡು. ಈ ಸಂದರ್ಭದಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಕಲಸಿ ಚಂದ್ರಪ್ಪ, ಪ್ರಶಾಂತ್ ಕಂಡೋಜಿ, ಯೋಗೀಶ್, ರೇವತಿ, ಶರತ್ ನಾಗಪ್ಪ, ಗಣಪತಿ ಮಂಡಗಳಲೆ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸಂಪರ್ಕ ರಸ್ತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿ, ಹಿರೇಬೆಲಗುಂಜಿ, ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶನಿವಾರ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ನಾನು ಈ ಭಾಗದ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿರೇಬೆಲಗುಂಜಿ ಪಂಚಾಯಿತಿಯಲ್ಲಿ ಭಾಳಷ್ಟು ಹಿಂದೆ ರಸ್ತೆಯನ್ನು ಕಾಣದಿರುವಂಥ ಕೆಲವು ರಸ್ತೆಗಳಿದ್ದು, ಅದಕ್ಕೆ ಈಗಾಗಲೇ ಇವರಿಗೆ 25 ಲಕ್ಷ, ಇದು ನೆಕ್ಸ್ಟ್ ಹಂತದಲ್ಲಿ ಇವರಿಗೆ ಕೊಟ್ಟಿದ್ದೀನಿ. ಇವರಿಗೆ ಒಂದು 25 ಲಕ್ಷ ಬರುತ್ತೆ. ಕುಟ್ಟದಿಂಬಕ್ಕೂ 40 ಲಕ್ಷ ರೂಪಾಯಿ ಬರ್ತದೆ. ಇದು ಸ್ಯಾಂಕ್ಷನ್ ಆಗಿದೆ, ಅದು ಟೆಂಡರ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಅದಾದಮೇಲೆ ಈ ಭಾಗದ ಕೆಲವು ರಸ್ತೆಗಳು ಮುಗ್ದಂಗೆ. ಆಮೇಲೆ ಹಾನಂಬಿ ರಸ್ತೆ ಕೊಟ್ಟಿದ್ದೀನಲ್ಲ, ಅದಕ್ಕೊಂದು 20 ಲಕ್ಷ ಭಾಳ ವರ್ಷದ ಹಿಂದೆ ಇತ್ತು. ಅದು ಸಂಪರ್ಕ ಹಿಂದೆ ನಾನೇ ಮಾಡಿಕೊಟ್ಟಿದ್ದೆ. ಅಂದರೆ ಓಡಾಡೋಕ್ಕೆ ರಸ್ತೆ ಜನ ಬೇಕು ಅಂತ ಹೇಳಿದಾಗ ನಾನೇ ಒಂದಿಷ್ಟು ಅಮೌಂಟ್ ಇಟ್ಟು ಈ ತ್ಯಾಗತ್ತಿ ಹೊಡೆಸ್ಕೊಟ್ಟಿದ್ದೆ. ಈಗ ಅದು ಓಡಾಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಅದಕ್ಕೊಂದು 20 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಜಂಬೂರು ಮನೆಯಿಂದ ನಮ್ಮ ವಸಂತಿ ಸಂಪರ್ಕ ರಸ್ತೆ 50 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಅದು ಭಾಳ ವರ್ಷದ ಕನಸು, ಭಾಳ ಜನರಿಗಿತ್ತು. ಜಂಬೂರು ಮನೆಯಿಂದ ಹೋಗೋಕ್ಕೆ ರಸ್ತೆ ಇರಲಿಲ್ಲ, ಅದಕ್ಕೊಂದು 50 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಆಮೇಲೆ ಹುತ್ತದಿಂಬದಿಂದ ತ್ಯಾಗತ್ತಿ ಮೇದರ್ಕೆರೆಯವರಿಗೆ ಅದು ಈಗ ಕೊಟ್ಟಾರೆ, ಅದೊಂದು 20 ಲಕ್ಷ. ಅದೇ ಮಳ್ಳ ಗ್ರಾಮದ ಇಲ್ಲಿಗೆ ಇವರಿಗೆ ಒಂದು 25 ಲಕ್ಷ ಕೊಟ್ಟಿದ್ದೀನಿ. ಆಮೇಲೆ ಕೂಡಿಗೆರೆ ರಸ್ತೆಯಿಂದ ಚನ್ನಪ್ಪರ ಊರೊಳಗಿನ ರಸ್ತೆಗೆ 15 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಅಲ್ಲಿ ಅದೇ ಊರಿಗೆ. ಆಮೇಲೆ ಮೈಲಾರಕೊಪ್ಪದಿಂದ ಇಡವಳ್ಳಿ ಸರ್ಕಲ್ವರೆಗೆ 40 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಅದು 1 ಕಿಲೋಮೀಟರ್ ಆಗುತ್ತೆ, ಡಾಂಬರೀಕರಣ ಕೊಟ್ಟಿದ್ದೀನಿ. ಆ ಬೆಳಂದೂರು ಗ್ರಾಮದಿಂದ ಚನ್ನಪ್ಪರಕ್ಕೆ ಭಾಳ ವರ್ಷದಿಂದ ಸಂಪರ್ಕ ಇಲ್ಲದ ರಸ್ತೆ ಇತ್ತು, ಕೂಡಿಗೆರೆ ಮೇಲೆ. ಹೌದು, ಅದಕ್ಕೂ ಒಂದು 20 ಲಕ್ಷ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಈ ಭಾಗದ ಕೆಲವು ರಸ್ತೆಗಳನ್ನು ಮುಗಿಸಿದ್ದೀನಿ. ತ್ಯಾಗರ್ತಿಯಲ್ಲಿ ಆಲ್ಮೋಸ್ಟು ಪಂಚಾಯತಿಯಲ್ಲಿ ಮುಗಿದಿದೆ. ಇನ್ನೊಂದು SC ಕಾಲೋನಿ ಒಂದು ಕೊಟ್ಟರೆ ಅಲ್ಲಿ ಸಂಪೂರ್ಣ ಎಲ್ಲ ರಸ್ತೆಗಳು ಮುಗ್ದಂಗೆ ಆಯಿತು. ಮತ್ತು ಹೈಟೆಕ್ ರಸ್ತೆನೂ ಅಗಲೀಕರಣಕ್ಕೂ ಕೊಟ್ಟಿದ್ದೀನಿ, 3 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಅವೆಲ್ಲ ಮುಗ್ದಿದ್ದಂಗೆ ಆಯಿತು. ಈಗ ನಮ್ಮ ಈ ಪಂಚಾಯತ್ಗೆಲ್ಲೂ ಸಹ ಮೊನ್ನೆ ಇದರಲ್ಲೂ ಸಹ ದುಡ್ಡು ಕೊಟ್ಟಿದ್ದೀನಿ. ವಿಶೇಷ ಇದರಲ್ಲಿ ಇವರು ಪಂಚಾಯತ್ಗೆಲ್ಲೂ ಸಹ ಸುಮಾರು 20 ಲಕ್ಷ ಬಂತಲ್ಲ, ಅದು 12 ಲಕ್ಷ 25 ಲಕ್ಷ ಬಂತು. SC ಕಾಲೋನಿಗೂ ಬಂದಿದೆ, ಅದನ್ನು ಕೊಟ್ಟಿದ್ದೀನಿ. ಹೈಮಾಸ್ ಲೈಟ್ ಕೊಡಿಸಿದ್ದೀವಿ. ಹಾಗಾಗಿ ಈ ಭಾಗದ ಬಾಕ್ಸ್ ಚರಂಡಿ ಕೊಟ್ಟಿದ್ದೀನಿ. ಇವೆಲ್ಲವನ್ನು ಮಾಡಿದ್ದೀನಿ. ಒಟ್ಟಿನಲ್ಲಿ ಈ ಪಂಚಾಯತಿಗೂ ಸಹ ದುಡ್ಡನ್ನು ಕೊಟ್ಟಿದ್ದೀನಿ. ಇನ್ನು ಕೆಲವು ರಸ್ತೆಗಳು ಉಳಿದಿರೋನ ಮುಂದಿನ ಮಾರ್ಚ್ ನಂತರ ಅದು ತಗೊಳ್ಳೋಕೆ ಅವಕಾಶ ಇದೆ. ಮೊನ್ನೆ ಮತ್ತೆ ಎಷ್ಟರ ದುಡ್ಡು ಬಂದಿದೆ ನಮಗಿನ್ನೂ. ಸರ್ಕಾರದ ಹೋದ ವರ್ಷದ ಅನುದಾನ, ಹಳೆ ಅನುದಾನ ಇನ್ನೂ 10 ಕೋಟಿ ಬರೋದಿದೆ. ಅದು ಬಂದರೆ ಉಳಿದ ಎಲ್ಲ ಕಾಮಗಾರಿಗಳು ಆದ್ಯತೆ ಕೊಟ್ಟು ಮುಗಿಸ್ತಾ ಕೊಡ್ತೀವಿ. ಬರೂರಲ್ಲಿ ಮೊನ್ನೆ ಪಂಚಾಯತಿಯಲ್ಲಿ ಎಲ್ಲ ಪಂಚಾಯತಿಯ ಎಲ್ಲ ರಸ್ತೆಗಳಿಗೂ ಆದ್ಯತೆ ಕೊಟ್ಟಿದ್ದೀನಿ. ಬರೂರಲ್ಲಿ 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಬರೂರಿಗೆ ಬರೀ ಒಂದು ಪಂಚಾಯತಿ ಕೊಟ್ಟಿದ್ದೀನಿ. ಇಷ್ಟು ವರ್ಷ 5 ವರ್ಷ ಯಾವ ಹಿಂದಿನ ಸರ್ಕಾರದಲ್ಲಿ ನಮ್ಮ ಆ ಭಾಗದ ಜನರು ಕಡೆಗಣಿಸಿದ್ರು, ಅವರಿಗೆ ಸೇತುವೆ ಸಮೇತ, ಕುಂದೂರು ಸೇತುವೆನೂ ಸೇರಿ ಒಟ್ಟು ರಸ್ತೆಗಳು ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಜಾತ್ರೆ ಆಗುತ್ತೆ ಆ ಜಾತ್ರೆಗೆ ಆಗೋದು ಎಲ್ಲ ರಸ್ತೆನೂ ಮುಗ್ತೀನಿ. ಈಗ ಜಂಬಾನೆ ಜಾತ್ರೆ ಆಗ್ತದೆ, ಅವರಿಗೆ ಮುಗಿ ಕೊಟ್ಟಿದ್ದೀನಿ. ಬರ್ಲಿಕೊಪ್ಪ ಜಾತ್ರೆ ಆಗುತ್ತೆ, ಅವರಿಗೂ ರಸ್ತೆ ಕೊಟ್ಟಿದ್ದೀನಿ. ಈ ಥರ ಮತ್ತು ಲವಗೆರೆ ಜಾತ್ರೆ ಆಯ್ತು, ಅವ್ರಿಗೆ ಕೊಟ್ಟಿದ್ದೀನಿ. ಅದಕ್ಕಿಂತ ಮತ್ತು PMGS ರಸ್ತೆ ಬರೋದಿದೆ, CMGS ರಸ್ತೆ ಈ ಸರಿ ನಮ್ಮ ಪ್ರಗತಿ ಪಥ ಅಂತ ಹೇಳಿ ರಾಜ್ಯ ಸರ್ಕಾರ ನಿನ್ನೆ ಘೋಷಣೆ ಮಾಡಿದ್ದಾರೆ.
ಸುಮಾರು 60 ಕಿಲೋಮೀಟರ್ ನಮಗೆ ಕೊಡ್ತಾ ಇದ್ದಾರೆ ಪ್ರಗತಿ ಪಥದಲ್ಲಿ. ಅದನ್ನು ಸಂಪರ್ಕ ರಸ್ತೆನ ನಿಮ್ಮ ನಿಚ್ಚಿಡಿಯಿಂದ ಬಿಲ್ಗುಂಜಿಗೆ ಸಹ ಈಗಾಗಲೇ 1.5 ಕಿಲೋಮೀಟರ್ಗೂ ಸಹ ಕೊಟ್ಟಿದ್ದೀನಿ. ಅವಾಗ ನೀವೇ ಮಾಡಿಸಿದ್ದೆ? ಆವಾಗಲೂ ನಾನೇ ಮಾಡಿಸಿದ್ದೆ, ಈಗಲೂ ನಾನೇ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಶೆಟ್ರಕೆರೆ ಹಿಂದೆ ನಾನೇ ಮಾಡಿಸಿದ್ದೆ, ಈಗಲೂ ನಾನೇ ಮಾಡ್ತಾ ಇದ್ದೀನಿ. ಅಂದರೆ ಅರ್ಥ ಇದ್ದರೆ ನಮಗೆ ಆ ಥರ ಕಾಳಜಿ ಇದೆ ಅಂತ ಅರ್ಥ. ಯಾವ ರಸ್ತೆಗಳನ್ನು ಕಡೆಗಣಿಸಿದ್ರು, ಯಾವ ರಸ್ತೆಗಳು ಕೆಲವರಿಗೆ ಆಗಿಲ್ಲ ಅದು ಮಾಡ್ತಾ ಇದ್ದೀವಿ. ಹಾಗಾಗಿ ಇವರೂರಿಗೂ ರಸ್ತೆಗೆ ಈಗಾಗಲೇ ಕೊಟ್ಟಿದ್ದೀನಿ. ಇದನ್ನು ಏನು ಅವರೇನು ಇದು ಮಾಡ್ಕೊಳ್ಳೋದಿಲ್ಲ. ಬುತ್ತದಿಮ್ಮದು ಇದು ನೆಕ್ಸ್ಟ್ ಇದರಲ್ಲಿ ಮಾಡಿಕೊಡ್ತೀವಿ. ಒಂದು 15 ದಿವಸದೊಳಗೆ ಆ 2 ರಸ್ತೆಯನ್ನು ಒಂದೇ ಕಡೆ ಸೇರು ಇಲ್ಲಿ ಪೂಜೆ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ ಮುಗಿಸ್ಕೊಡ್ತೀವಿ. ಹಾಗಾಗಿ ಯಾವುದೇ ಕೊರತೆ ಇಲ್ಲ. ಈಗ ಭಾಳ ಜನ BJP ಹೇಳ್ತಾರೆ ಗ್ಯಾರಂಟಿ ಕೊಟ್ಟರು ಇವ್ರಿಗೆ ಹಣ ಇಲ್ಲ ಅಂತ ಹೇಳಿದರು. ಗ್ಯಾರಂಟಿ ಕೊಟ್ಟರು ಸಹ ನಮ್ಗೆ ಹಣ ಇದೆ, ಅಭಿವೃದ್ಧಿ ಪರವಾಗಿದೆ. ಇವತ್ತು ಯಾವುದೇ ಕೊರತೆ ಆಗಿಲ್ಲ. ಈ ವರ್ಷ ಬಡ್ಜೆಟಲ್ಲಿ ಹೋದ ಸಲ 3,71,000 ಕೋಟಿ ಆದರೆ ಈ ಸರಿ 4,10,000 ಕೋಟಿ ಬಡ್ಜೆಟ್ ಮಾಡಿದ್ದೀವಿ. ಈ ಸರಿ ಕೊರತೆನೇ ಬರೋಲ್ಲ. ಆದ್ದರಿಂದ ಮುಂದಿನ ಬಡ್ಜೆಟಲ್ಲಿ ಈಗಾಗಲೇ ರೈತರ ಪರವಾಗಿದೆ. ನಿಮ್ಗೆ ಗೊತ್ತಿದೆ, ಇವತ್ತು ಎಲೆ ಚುಕ್ಕೆ ರೋಗ ದುಡ್ಡು ಕೊಟ್ಟಿದ್ದಾರೆ, ರೈತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಇಂಗು ಗುಂಡಿ ತೆಗಿಯೋಕ್ಕೆ ಇದು ಎಂತ ಬಾವಿ ತೆಗಿತಲ್ಲ ಏನದು ಕೃಷಿ ಹೊಂಡಕ್ಕೆ ಈ ಸರಿ ವಿಶೇಷವಾಗಿ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಕೃಷಿ ಇಲಾಖೆಯಲ್ಲಿ ಬರುವಂಥ ಎಲ್ಲ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಮಳೆ ಹಾನಿಯಲ್ಲಿ ಇದಾದರೆ ಸೆಟಲೈಟ್ ಮೂಲಕ ಜನರ ರೈತರಿಗೆ ತಮ್ಮ ಜಮೀನು ಹಾಳಾಗಿದ್ರೆ ನೋಡಲಿಕ್ಕೆ ಅದಕ್ಕೂ ಮಾಡಿಕೊಟ್ಟಿದ್ದಾರೆ. ಮಳೆ ಆಧಾರಿತವಾಗಿರುವಂಥ ಇವು ಹಾಳಾಗಿದೆ ಪಂಚಾಯತ್ಗೆ ಲೆವೆಲ್ ಅಂತೇಳಿ ಅದಕ್ಕೂ ಸಹ ಎಲ್ಲ ಪಂಚಾಯತ್ಗೆಲ್ಲೂ ಸಹ ಮಳೆ ಇದನ್ನು ಮಾಪನ ಅದಕ್ಕೂ ರೆಡಿ ಮಾಡಿ ಇಟ್ಟಿದ್ದಾರೆ. ಆದ್ದರಿಂದ ಯಾವುದೇ ಸಮಸ್ಯೆಗಳಿಲ್ಲದೆ ರೈತರ ಪರವಾಗಿ ಒಳ್ಳೆ ಉತ್ತಮ ಕೊಟ್ಟಿದ್ದಾರೆ. ಕಾಲೇಜು ಅಭಿವೃದ್ಧಿ ಕೊಟ್ಟಿದ್ದಾರೆ, ಹಾಸ್ಟೆಲ್ಗಳಿಗೆ ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಎಲ್ಲ ಹಾಸ್ಪಿಟ್ಲ್ಗಳಿಗೂ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಇದು ಭಾಳ ಮುಖ್ಯ ಆಗಿತ್ತು. ಅದನ್ನು ರಾಜ್ಯ ಸರ್ಕಾರ ಮಾಡಿದ್ದಾರೆ, ಅವರ ಅಭಿನಂದನೆ ಸಲ್ಲಿಸ್ತೀನಿ. ತುಂಬ ಚೆನ್ನಾಗಿ ಈ ಸಾರಿ ಬಡ್ಜೆಟ್ ಆಗಿದೆ. ಜನಪರವಾದಂಥ ಬಡವರ ಪರವಾಗಿ ಎಲ್ಲ ಜಾತಿ ವರ್ಗದವರಿಗೆ ಸಮಾನತೆಯಲ್ಲಿ ಕೊಟ್ಟಿದ್ದಾರೆ. ಬಡ ಜನ ಹೇಳಿದರು ಮುಸ್ಲಿಮರಿಗೆ ಕೊಟ್ಬಿಟ್ಟಾರೆ, ಅದು BJP ಅವ್ರು ಬಡ್ಕೋತಾರೆ. ಹಲಾಲ್ ಬಜೆಟ್ ಅಂತ ಮಾನ ಮರ್ಯಾದೆ ನಾಚಿಕೆ ಆಗಬೇಕು ಅವರಿಗೆ. ಹಿಂದಿನ ಸರ್ಕಾರದಲ್ಲಿ ಅವ್ರಿಗೆ ₹1 ಕೊಟ್ಟಿಲ್ಲ ಅವ್ರಿಗೆ ಪಾಪ. ಯಾಕೆ ಅವ್ರು ಮನುಷ್ಯರಲ್ಲರಿ. ಅವರು ಸಹ ಅವ್ರು 23% ಇದ್ದಾರೆ. ಈ ರಾಜ್ಯದಲ್ಲಿ 23% ಇದ್ದಾರೆ. ನಾವು ಕೊಟ್ಟಿದ್ದು 4,500 ಕೋಟಿ ಮಾತ್ರ ಕೊಟ್ಟಿದ್ದು. ಅಂದರೆ 1% ಇಲ್ಲ. 99% ನಾವು ಇತರ ಜಾತಿಗೆ ಕೊಟ್ಟಿದ್ದೀವಿ. 1% ಮುಸ್ಲಿಮಿಗೆ ಕೊಟ್ಬಿಟ್ರೆ ಹಲಾಲ್ ಅಂದರೆ ಇವರಿಗೆ ನಾಚಿಕೆ ಆಗಬೇಕು. ಇವರಿಗೆ ಅವ್ರು ಜೈನರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ. ಅದರಿಂದ ಅಷ್ಟು ಕೊಟ್ಟದ್ದು ಏನು ದೊಡ್ಡ ಇದಲ್ಲ, ಅದೇನು ಭಾರಿ ದೊಡ್ಡದು ಅಮೌಂಟ್ ಅಲ್ಲ. 4,500 ಕೋಟಿ ಅವರು ಇಡೀ 23% ಜನ ಇದ್ದಾರೆ. ಅವ್ರಿಗೆ ಕೊಡದೋದ್ರೆ ಅಭಿವೃದ್ಧಿ ಮಾಡೋದು ಹೆಂಗಾಗುತ್ತೆ? ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದಾ? ಆ ಮಕ್ಕಳು ಬರಬಾರ್ದು? ಅವರು ಈ ದೇಶದ ಪ್ರಗತಿಗೆ ವಿದ್ಯಾಭ್ಯಾಸ ಭಾಳ ಪ್ರಮುಖ ಅಲ್ಲ. ಅವ್ರಿಗೆ ಹಾಸ್ಟೆಲ್ಗಳು, ಕೆಲವೊಂದು ಶಾಲೆಗಳನ್ನು, ಕಾಲೇಜುಗಳನ್ನು ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ತಪ್ಪೇನಿದೆ? ಇದು ತಪ್ಪ? ಇದು ಯಾಕೆ ಕೊಡಬಾರ್ದು? ಯಾರಿಗೆ ಕಮ್ಮಿ ಮಾಡಿದ್ದೀವಿ ನಾವು? SC/ST ಕೊಟ್ಟಿದ್ದೀವಿ, ಜನಸಾಮಾನ್ಯರಿಗೆ ಕೊಟ್ಟಿದ್ದೀವಿ, ಹಿಂದುಳಿದ ವರ್ಗದವರಿಗೆ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಲ್ಲ. ಕೋಟ್ಯಾಂತರ ಲಕ್ಷಾಂತರ. ಈ ಸಂದರ್ಭದಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಕಲಸೆ ಚಂದ್ರಪ್ಪ, ಪ್ರಶಾಂತ್ ಕಂಡೋಜಿ, ಯೋಗೀಶ್, ರೇವತಿ, ಶರತ್ ನಾಗಪ್ಪ, ಗಣಪತಿ ಮಂಡಗಳಲೆ ಇನ್ನಿತರರು ಹಾಜರಿದ್ದರು. ಸಾಗರ ಸಮೀಪದ ಇತಿಹಾಸ ಪ್ರಸಿದ್ಧವಾದ ಇಕ್ಕೇರಿ ಅಘೋರೇಶ್ವರ ದೇವರ ಮಹಾಸ್ಯಂದನ ರಥೋತ್ಸವ ಶನಿವಾರ ನಡೆಯಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅಘೋರೇಶ್ವರ ದೇವರು ಹಾಗೂ ಅಖಿಲಾಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯಿತು. ರಾತ್ರಿ ನಡೆದ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ರಥ ಎಳೆಯುವಲ್ಲಿ ಭಾಗವಹಿಸಿದ್ದರು.
ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.